The topic of this session is multi-threaded programming. These are the contents, what you are viewing on the screen. Multi-threading chapter alli how to create threads, extending the thread class, stopping and blocking a thread. ಇದನ್ನ ಡಿಸ್ಕಷನ್ ಮಾಡೋಣ. First we will look into the definition of multi-threading. ಮಲ್ಟಿ-ಥ್ರೆಡ್ಡಿಂಗ್ ಅಂದರೆ ಏನು ಅಂತ ನೇಮಲ್ಲೇ ಇದೆ. ಮಲ್ಟಿ ಅಂತಂದರೆ ಮೋರ್ ದೆನ್ ಒನ್ ಅಂತ. ಸೊ ಇಲ್ಲಿ ಮಲ್ಟಿ ಥ್ರೆಡ್ಡಿಂಗ್ ಕಾನ್ಸೆಪ್ಟ್ ಅಂದರೆ ಮೋರ್ ದೆನ್ ಒನ್ ಥ್ರೆಡ್ಸ್ ಅಥವಾ ಅ ಸಬ್ ಪ್ರೋಗ್ರಾಮ್ ಆರ್ ಎ ಪಾರ್ಟ್ ಆಫ್ ಎ ಪ್ರೋಗ್ರಾಮ್. ಮೋರ್ ದೆನ್ ಒನ್ ಸಬ್ ಪ್ರೋಗ್ರಾಮು ಪ್ಯಾರಲಲ್ ಆಗಿ ರನ್ ಆಗೋ ಅಂಥ ಕಾನ್ಸೆಪ್ಟು ವಿ ಕಾಲ್ ಇಟ್ ಆಸ್ ಮಲ್ಟಿ ಥ್ರೆಡ್ಡಿಂಗ್. If I explain you in a precise manner, it's two or more subprograms or processes. Two or more subprograms or processes which can be implemented at the same time in parallel. Process means it's a program under execution. As you have learnt in operating system concepts, process is nothing but a program under execution. ಪ್ರೋಗ್ರಾಮ್ಗೆ ಇನ್ಪುಟ್ ಪ್ರೊವೈಡ್ ಮಾಡಿದ್ದೀರಾ, ಆಗಲೂ ಅದು ಒಂದು ಪ್ರಾಸೆಸಿಂಗ್ ಕಂಡೀಷನಲ್ಲಿಲ್ಲ. ಟೈಪ್ ಮಾಡ್ತಾ ಇದ್ದೀರಾ, ಆಗಲೂ ಅದು ಪ್ರಾಸೆಸ್ ಅಂತ ಹೇಳೋಕ್ಕಾಗಲ್ಲ. ಯು ಆರ್ ಜಸ್ಟ್ ಟೈಪಿಂಗ್ ಅಷ್ಟೇ. ಯಾವಾಗ ಟೈಪ್ ಮಾಡಿರೋ ಪ್ರೋಗ್ರಾಮ್ನ ರನ್ ಮಾಡ್ತಾ ಇದ್ದೀರಾ, ಇಟ್ಸ್ ಕಾಲ್ಡ್ ಆಸ್ ಎ ಪ್ರಾಸೆಸ್. ರನ್ ಆಗ್ತಾ ಇದೆ, ಆ ಮೊಮೆಂಟು ಪ್ರಾಸೆಸ್ ಆಗಿರುತ್ತೆ. ಆ ರನ್ನಿಂಗ್ ಟೈಮ್ನಲ್ಲಿ ಒಂದೇ ಒಂದು ಪ್ರೋಗ್ರಾಮ್ ರನ್ ಆಗೋ ಬದಲು ಅದರ ರಿಲೇಟೆಡ್ ಇನ್ನೂ ಒಂದು 2-3 ಪ್ರೋಗ್ರಾಮು ಅದ್ರ ಜೊತೆಗೇ ಆ್ಯಸ್ ಅಸಿಸ್ಟಿಂಗ್ ಪ್ರೋಗ್ರಾಮ್ಸ್ ರನ್ ಆಗ್ತಾ ಇದೆ ಅಂತಂದರೆ ಈಚ್ ಪಾರ್ಟ್ ಆರ್ ಸ್ಮಾಲ್ ಪೋರ್ಷನ್ ಆಫ್ ದಿ ಪ್ರೋಗ್ರಾಮ್ ವಿಚ್ ಹ್ಯಾಸ್ ಗಾಟ್ ಸಮ್ ಮೀನಿಂಗ್ ಆರ್ ವಿಚ್ ಈಸ್ ಪರ್ಫಾರ್ಮಿಂಗ್ ಸಮ್ ಟಾಸ್ಕ್ ಎಲ್ಲನೂ ಅಟ್ ಎ ಟೈಮ್ ಪ್ಯಾರಲಲ್ ಆಗಿ ರನ್ ಆಗಿ ಒಂದು ಫೈನಲ್ ಟಾಸ್ಕ್ ಅಥವಾ ಒಂದು ಫೈನಲ್ ಕೋಡ್ ಇಂಪ್ಲಿಮೆಂಟೇಷನ್ ಮಾಡಿ ನಿಮಗೆ ರಿಸಲ್ಟ್ ಕೊಡೋದೆ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಅಟ್ ದಿ ಸೇಮ್ ಟೈಮ್ ಇನ್ ಪ್ಯಾರಲಲ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋ ಹಾಗೆ ಒಂದು ಸಬ್ ಪ್ರೋಗ್ರಾಮ್ ಕ್ಯಾನ್ ಡಿಸ್ಪ್ಲೇ ಅನ್ ಆನಿಮೇಷನ್ ಆನ್ ದಿ ಸ್ಕ್ರೀನ್ ವೈಲ್ ಎನದರ್ ಮೇ ಬಿಲ್ಡ್ ದಿ ನೆಕ್ಸ್ಟ್ ಆ್ಯನಿಮೇಷನ್ ಟು ಬಿ ಡಿಸ್ಪ್ಲೇಡ್. ಒಂದು ಕ್ಯಾರೆಕ್ಟರು ಒಂದು ಆ್ಯನಿಮೇಷನ್ ಪ್ರೋಗ್ರಾಮಲ್ಲಿ ಏನೋ ಇಟ್ಸ್ ಟಾಕಿಂಗ್ ಅಂತಂದರೆ ಅಲ್ಲಿ ಕೋಡಿಂಗ್ ರನ್ ಆಗ್ತಾ ಇದೆ. ಇನ್ನೊಂದು ಕ್ಯಾರೆಕ್ಟರು ಸ್ಕ್ರೀನ್ಗೆ ಎಂಟರ್ ಆಗಿಲ್ಲ. ಇದು ಒಂದೇ ಒಂದು ಕ್ಯಾರೆಕ್ಟರು ಇಟ್ಸ್ ಇನ್ ಎ ಸಮ್ ಮೂಮೆಂಟ್ ಆರ್ ಇನ್ ಸಮ್ ಟಾಕಿಂಗ್ ಪೊಸಿಷನ್. ಈ ಒಂದು ಪೊಸಿಷನಲ್ಲಿ ಪ್ಲೇ ಆಗ್ತಾ ಇದೆ ಆ್ಯನಿಮೇಷನ್ ಪ್ರೋಗ್ರಾಮು. ಇನ್ನೊಂದು ಕ್ಯಾರೆಕ್ಟರು ನೆಕ್ಸ್ಟ್ ಬರುತ್ತೆ ಇನ್ನೊಂದು ಸೀನಲ್ಲಿ. ಆ ನೆಕ್ಸ್ಟ್ ಬರಬೇಕು ಅಂತಂದರೆ ಈಗಲೇ ಆ ಪ್ರೋಗ್ರಾಮು ರನ್ ಆಗ್ತಾ ಇರಬೇಕು, ಕೋಡಿಂಗು ಅದು ನೆಕ್ಸ್ಟ್ ಸೀನ್ಗೆ ಎಂಟ್ರಿ ಆಗಬೇಕು ಅಂದರೆ ಅಟ್ ಎ ಟೈಮ್ ಬ್ಯಾಕ್ಗ್ರೌಂಡಲ್ಲಿ ನೆಕ್ಸ್ಟ್ ಸೀನ್ ಬರೋ ಕ್ಯಾರೆಕ್ಟರು ರನ್ ಆಗ್ತಾ ಇದೆ. ನಮಗೆ ಡಿಸ್ಪ್ಲೇ ಸ್ಕ್ರೀನಲ್ಲಿ ಇನ್ನೊಂದು ಯಾವುದೋ ಒಂದು ಪ್ರೀವಿಯಸ್ ಕ್ಯಾರೆಕ್ಟರು ಇಟ್ಸ್ ಟಾಕಿಂಗ್ ಆ್ಯಂಡ್ ಡೂಯಿಂಗ್ ಸಮ್ ವರ್ಕ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಎರಡು ಆ್ಯನಿಮೇಷನ್ ಕ್ಯಾರೆಕ್ಟರ್ಸು ಅಟ್ ಎ ಟೈಮ್, ಒಂದು ಬಿಹೈಂಡ್ ದಿ ಸ್ಕ್ರೀನ್, ಒಂದು ಆನ್ ದಿ ಸ್ಕ್ರೀನ್, ಈ ರೀತಿ ರನ್ ಆಗ್ತಿದ್ದಾವೆ. ಅದೇನು ಬಿಹೈಂಡ್ ದಿ ಸ್ಕ್ರೀನ್ ನೆಕ್ಸ್ಟ್ ಸೀನ್ ಪ್ರಿಪ್ರೇಷನ್ ಇದೆ ಅದು ಒಂದು ಥ್ರೆಡ್. ಇಲ್ಲಿ ನಮ್ಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ ಅದೊಂದು ಥ್ರೆಡ್. ಸೊ ಈ ರೀತಿ ಈಚ್ ಥ್ರೆಡ್ ಇಸ್ ಕಾಲ್ಡ್ ಎ ಸಬ್ ಪ್ರೋಗ್ರಾಮ್ ಆರ್ ಎ ಪ್ರಾಸೆಸ್ ಆರ್ ಎ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್. ಅಟ್ ದಿ ಸೇಮ್ ಟೈಮ್ ರನ್ ಆಗ್ತಿದೆ. ಒಂದು ಕಾಣ್ತಾ ಇಲ್ಲ, ನೆಕ್ಸ್ಟ್ ಸೀನಲ್ಲಿ ಕಾಣುತ್ತೆ, ಈಗಲೇ ಪ್ರಿಪೇರ್ ಆಗ್ತಿದೆ. ಸಮ್ ವಾಟ್ ಇಟ್ ಈಸ್ ಸೈಮಲ್ಟೇನಿಯಸ್ಲಿ ರನ್ನಿಂಗ್ ಆನ್ ದಿ ಸ್ಕ್ರೀನ್. ಸೊ ಇದನ್ನು ನಾವು ಮಲ್ಟಿ ಥ್ರೆಡ್ಡಿಂಗ್ ಅಂತ ಹೇಳ್ತೇವೆ.
A thread is similar to a program that has single flow of control. It is the unique property of Java. Java enables us to use multiple flows of control in developing programs. A thread does not have its own address space, but uses the memory and other resources of the process in which it executes. Multi-threading is a powerful programming tool that makes Java distinctly different from its other languages. It enables programmers to do multiple things at one time. For example, we can send tasks such as printing into the background and continue to perform some other task in the foreground. ನಾನು ಆಗಲೇ ಆ್ಯನಿಮೇಷನ್ ಎಕ್ಸಾಂಪಲ್ ತಗೊಂಡಾಗೆ ನೀವು ಪ್ರಿಂಟ್ ಕಮ್ಯಾಂಡ್ ಕೊಟ್ಟು ಪ್ರಿಂಟರ್ ಪ್ರಿಂಟಿಂಗ್ ಆಫ್ ಶೀಟ್ಸ್ ಈ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕೆ ನೀವೊಂದು ಕಮ್ಯಾಂಡ್ ಕೊಡ್ಬೋದು. ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಪ್ರಿಂಟಿಂಗು ಒಂದು 50 ಶೀಟ್ಸ್ ನೀವು ಪ್ರಿಂಟಿಗೆ ಕೊಟ್ಟಿದ್ದೀರಾ ಅಂತಂದರೆ ಆ ಪ್ರಿಂಟ್ ಕಮ್ಯಾಂಡು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇದೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲೇ ನೀವು ಸೆಂಡಿಂಗ್ ಆಫ್ ಡೇಟಾ ಟು ಸಮ್ ಫೈಲ್ ಆರ್ ರೀಡಿಂಗ್ ಡೇಟಾ ಫ್ರಮ್ ಸಮ್ ಫೈಲ್ ಈ ಒಂದು ಟಾಸ್ಕ್ ಅಥವಾ ಈ ರೀತಿ ಒಂದು ಪ್ರೋಗ್ರಾಮ್ ರನ್ ಮಾಡ್ತಿದ್ರೆ ಅದು ಬ್ಯಾಕ್ಗ್ರೌಂಡಲ್ಲೇ ಆಗ್ತಿರುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಯು ಕ್ಯಾನ್ ಕೀಪ್ ಆನ್ ಟೈಪಿಂಗ್ ಸಮ್ ಫೈಲ್, ಅದು ಫೋರ್ಗ್ರೌಂಡಲ್ಲಿ ಆಗ್ತಾ ಇದೆ ಟಾಸ್ಕು. ಈ ರೀತಿ ಮಲ್ಟಿಪಲ್ ಥ್ರೆಡ್ ಆರ್ ಮಲ್ಟಿಪಲ್ ಟಾಸ್ಕ್ಸ್ if you done in a parallel manner, it can improve the speed of the execution of the programs. So moving on to the concept of creating threads. There are two ways to create a thread: by extending thread class, that is one method, by implementing runnable interface. ಇಂಟರ್ಫೇಸು ನಾವು ಪ್ರೀವಿಯಸ್ ಚಾಪ್ಟರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇದು ಬಿಲ್ಟ್ ಇನ್ ಇಂಟರ್ಫೇಸ್ ರನ್ನೇಬಲ್ ಅಂತ ಇದೆ. ಇದನ್ನು ನಾವು ಥ್ರೆಡ್ ಕ್ಲಾಸಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು. ಎಕ್ಸ್ಟೆಂಡ್ಸ್ ಅನ್ನೋ ಕೀವರ್ಡು ಇನ್ಹೆರಿಟೆನ್ಸ್ ಕಾನ್ಸೆಪ್ಟಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ವಿ ಹ್ಯಾವ್ ಲರ್ನ್ ಫ್ರಮ್ ದಿ ಚಾಪ್ಟರ್ 4. ಅಲ್ಲಿ ಬೈ ಎಕ್ಸ್ಟೆಂಡಿಂಗ್ ಥ್ರೆಡ್ ಕ್ಲಾಸಲ್ಲಿ ಏನು ಫೀಚರ್ಸ್ ಇದೆ ಅದು ನಮ್ಮ ಓನ್ ಕ್ರಿಯೇಟೆಡ್ ಕ್ಲಾಸ್ಗೆ ಅಡಾಪ್ಟ್ ಮಾಡ್ಕೊಂಡಂಗಾಗುತ್ತೆ. ಇಫ್ ಯು ಇಂಪ್ಲಿಮೆಂಟ್ ರನ್ನೇಬಲ್ ಇಂಟರ್ಫೇಸ್ ಫೀಚರ್ಸು ನಮ್ಮ ಕ್ಲಾಸ್ಗೆ ಹಾಕ್ಕೋಬೋದು. Threads are implemented in the form of objects that contain a method called run. You can implement threads with the help of a method called run method. The run method is the heart of any thread. ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಲೇಬೇಕು.
ವೆನೆವರ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ಥ್ರೆಡ್ ಕ್ಲಾಸ್ ರನ್ ಮೆಥಡ್ ಯೂಸ್ ಮಾಡಬೇಕು. It is the only method in which threads behavior can be implemented. ನಾವಾಗಲೇ ನೋಡಿದಾಗೆ 2 ಮೆಥಡ್ಸ್ ಇದೆ ಥ್ರೆಡ್ ಇಂಪ್ಲಿಮೆಂಟೇಷನ್ಗೆ. ಒಂದು ಥ್ರೆಡ್ ಕ್ಲಾಸಲ್ಲಿ ಕ್ಲಾಸ್ ಎ ಇಟ್ಸ್ ಯೂಸರ್ ಡಿಫೈನ್ಡ್ ಕ್ಲಾಸ್, ನಾನು ಕ್ರಿಯೇಟ್ ಮಾಡ್ಕೊಂಡಿರೋ ಕ್ಲಾಸು. ಎಕ್ಸ್ಟೆಂಡ್ ಕೀವರ್ಡ್ ವಿಲ್ ಇನ್ಹೆರಿಟ್ ದಿ ಫೀಚರ್ ಆಫ್ ಬಿಲ್ಟ್ ಇನ್ ಕ್ಲಾಸ್ ವಿಚ್ ಈಸ್ ಎ ಥ್ರೆಡ್. ಇದರಲ್ಲಿ ಎಲ್ಲ ಫೀಚರ್ಸು ಇರುತ್ತೆ, ಮೆಥಡ್ಸ್ ಇರುತ್ತೆ. ಆ ಮೆಥಡ್ನ ನಾನು ಅಡಾಪ್ಟ್ ಮಾಡ್ಕೋಬೇಕು ನನ್ನ ಪ್ರೋಗ್ರಾಮಲ್ಲಿ. ಆ ಬಿಲ್ಟ್ ಇನ್ ಮೆಥಡ್ ವಿಚ್ ಈಸ್ ಇನ್ JDK ಸಾಫ್ಟ್ವೇರ್ ಅಂತ ಅಂದರೆ ಥ್ರೆಡ್ ಕ್ಲಾಸ್ನ ಇನ್ಹೆರಿಟ್ ಮಾಡ್ಕೋಬೇಕು. ಆ ಥ್ರೆಡ್ ಕ್ಲಾಸಲ್ಲಿ ರನ್ ಮೆಥಡ್ ಅಂತ ಇರುತ್ತೆ, ಅದನ್ನು ನಾನು ಅಡಾಪ್ಟ್ ಮಾಡಿಕೊಂಡ್ರೆ ನನ್ನ ಒಂದು ಕ್ಲಾಸ್ ಎಗೆ, ದೆನ್ ಐ ಕ್ಯಾನ್ ಗೋ ಆನ್ executing thread methods. Public void run method. Run method has been inherited by the class A. Override this method to implement the code. Starting a new thread. How to start a new thread ಅಂದರೆ ಮೇನ್ ಕ್ಲಾಸಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ ಇನ್ಪುಟ್ ಮಾಡಿಕೊಂಡು ಫಾರ್ ದಿ ಕ್ಲಾಸಸ್ ಎ ಬಿ ಆಬ್ಜೆಕ್ಟ್ ಕ್ರಿಯೇಷನ್ ಆಗಿದೆ ವಿತ್ ದಿ ಹೆಲ್ಪ್ ಆಫ್ ನ್ಯೂ ಆಪ್ರೇಟರ್ ಎ ಆ್ಯಂಡ್ ಬಿ ಅಂತ ಆಬ್ಜೆಕ್ಟ್ಸು. ಎ ಡಾಟ್ ಸ್ಟಾರ್ಟ್ ಬಿ ಡಾಟ್ ಸ್ಟಾರ್ಟ್ ಅನ್ನೋ ಒಂದು ಮೆಥೆಡು ಥ್ರೆಡ್ ಕ್ಲಾಸಲ್ಲಿರುತ್ತೆ, ರನ್ ಅನ್ನೋ ಮೆಥೆಡು ಥ್ರೆಡ್ ಕ್ಲಾಸಲ್ಲಿರುತ್ತೆ. ರನ್ ಮೆಥಡ್ ಹ್ಯಾಸ್ ಬೀನ್ ಇನ್ಹೆರಿಟೆಡ್ ಬೈ ದಿ ಕ್ಲಾಸ್ ಮೈ ಥ್ರೆಡ್. ಸ್ಟಾರ್ಟ್ ಮೆಥೆಡು ಥ್ರೆಡ್ನ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಿಕೊಳ್ಳುತ್ತೆ. ಯು ವಿಲ್ ಲುಕ್ ಇನ್ ಟು ಒನ್ ಪ್ರೋಗ್ರಾಮ್, ದೆನ್ ಯು ವಿಲ್ ಹ್ಯಾವ್ ಆ್ಯನ್ ಐಡಿಯಾ ಅಬೌಟ್ ಥ್ರೆಡ್ಸ್. As you are viewing on the screen, ಕ್ಲಾಸ್ ಎ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡಿದ್ದೀನಿ. ಎಕ್ಸ್ಟೆಂಡ್ಸ್ ಥ್ರೆಡ್ ಅಂತ ಹಾಕ್ಕೋಬೇಕು ನೀವು. ಫಸ್ಟೇನೆ ಕ್ಲಾಸ್ ಒಳಗೆ ಆಗಲೇ ನಾವು ಸಿಂಟ್ಯಾಕ್ಸ್ ಆಫ್ ಥ್ರೆಡ್ ಕ್ಲಾಸ್ ನೋಡಿದಾಗೆ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ಬರುತ್ತೆ. ದಿಸ್ ರನ್ ಮೆಥಡ್ ಇಸ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಎನಿ ಥ್ರೆಡ್. ರನ್ ಮೆಥೆಡು ನೀವು ಎಲ್ಲ ಕ್ಲಾಸ್ ಅಬ್ಸರ್ವ್ ಮಾಡ್ಬೋದು, ಬೋತ್ ಕ್ಲಾಸ್ ಆ್ಯಂಡ್ ಕ್ಲಾಸ್ ಬಿ ಪಬ್ಲಿಕ್ ವಾಯ್ಡ್ ರನ್ ಅಂತ ಇದೆ. ಮಸ್ಟ್ ಆ್ಯಂಡ್ ಶುಡ್ ಯು ನೀಡ್ ಟು ಯೂಸ್ ಪಬ್ಲಿಕ್ ವಾಯ್ಡ್ ರನ್ ಮೆಥಡ್. ಇಟ್ ಈಸ್ ದಿ ಓನ್ಲಿ ಮೆಥಡ್ ಇನ್ ವಿಚ್ ಥ್ರೆಡ್ಸ್ ಬಿಹೇವಿಯರ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಅದ್ರ ಒಳಗೆ ನೀವು ಯಾವ ಥ್ರೆಡ್ ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ ಅದ್ರದ್ದು ಕೋಡ್ ಬರ್ಕೋಬೋದು. ಒಂದು ಸಿಂಪಲ್ ಫಾರ್ ಲೂಪ್ ಇದೆ. ಇಟ್ ಈಸ್ ಪ್ರಿಂಟಿಂಗ್ ದಿ ನಂಬರ್ಸ್ 1 to 5. ಸೊ ಅಲ್ಲಿಗೆ ಎಕ್ಸಿಟ್ ಆಗುತ್ತೆ ಕ್ಲಾಸ್ ಎ. ಕ್ಲಾಸ್ ಬಿ ಎಗೈನ್ ಇದು ಎಕ್ಸ್ಟೆಂಡ್ಸ್ ಥ್ರೆಡ್ ಅಂತ ಬರ್ಕೊಂಡು
ಪಬ್ಲಿಕ್ ವಾಯ್ಡ್ ರನ್ ಮೆಥಡ್ ತಗೊಂಡು ಇಲ್ಲಿ ಒಂದು ಲೂಪು ಜೆ ಲೂಪ್ ಇದೆ ಮತ್ತು ಸಮ್ ಪ್ರಿಂಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ಲೋಸ್ ದಿ ಕ್ಲಾಸ್. ನೆಕ್ಸ್ಟ್ ಮೂವ್ ಆನ್ ಟು ಕ್ಲಾಸ್ ಸಿ. ಕ್ಲಾಸ್ ಸಿ ಅಗೈನ್ ಎಕ್ಸ್ಟೆಂಡ್ಸ್ ಥ್ರೆಡ್, ಪಬ್ಲಿಕ್ ವಾಯ್ಡ್ ರನ್, ಒಂದು ಸಿಂಪಲ್ ಫಾರ್ ಲೂಪು, ಒಂದು ಪ್ರಿಂಟ್ ಸ್ಟೇಟ್ಮೆಂಟ್. ಯು ಕ್ಯಾನ್ ಅಬ್ಸರ್ವ್ ಇನ್ ಆಲ್ ದಿ 3 ಕ್ಲಾಸಸ್ ಎ, ಬಿ ಆ್ಯಂಡ್ ಸಿ ಎಲ್ಲಾದ್ರಲ್ಲೂ ದಿ ಕಾಮನ್ ಥಿಂಗ್ ಈಸ್ ಎಕ್ಸ್ಟೆಂಡ್ಸ್ ಥ್ರೆಡ್. ಥ್ರೆಡನ್ನು ನಾವು ಕ್ಲಾಸ್ ಕ್ರಿಯೇಟ್ ಮಾಡಿಲ್ಲ, ಬಟ್ ಇಟ್ಸ್ ಎ ಬಿಲ್ಟ್ ಇನ್ ಕ್ಲಾಸ್. ಆ ಬಿಲ್ಟ್ ಇನ್ ಕ್ಲಾಸು JDK ಸಾಫ್ಟ್ವೇರಲ್ಲಿರೋದನ್ನ ನಾವು ಯೂಟಿಲೈಸ್ ಮಾಡ್ಕೋಬೋದು ಬೈ ಮೇಕಿಂಗ್ ಯೂಸ್ ಆಫ್ ಎಕ್ಸ್ಟೆಂಡ್ಸ್ ಕೀವರ್ಡ್. ಸೊ ಪ್ರತಿ ಕ್ಲಾಸ್ನಲ್ಲೂ ನಾವು ಎಕ್ಸ್ಟೆಂಡ್ಸ್ ಕೀವರ್ಡ್ ಯೂಸ್ ಮಾಡಿಕೊಂಡು ಥ್ರೆಡ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀವಿ. ಕ್ಲಾಸ್ ಎ ಎಕ್ಸ್ಟೆಂಡ್ಸ್ ಥ್ರೆಡ್, ಕ್ಲಾಸ್ ಬಿ ಎಕ್ಸ್ಟೆಂಡ್ಸ್ ಥ್ರೆಡ್, ಕ್ಲಾಸ್ ಸಿ ಎಕ್ಸ್ಟೆಂಡ್ಸ್ ಥ್ರೆಡ್. ಎಲ್ಲ ಮಲ್ಟಿಪಲ್ ಕ್ಲಾಸಸ್ಸು ಒಂದೇ ಸಿಂಗಲ್ ಬೇಸ್ ಕ್ಲಾಸ್ನ ರೆಫರ್ ಮಾಡ್ತಾ ಇದೆ. ದಟ್ ಈಸ್ ಥ್ರೆಡ್, ಬಿಲ್ಟ್ ಇನ್ ಬೇಸ್ ಕ್ಲಾಸ್ ಆರ್ ಪೇರೆಂಟ್ ಕ್ಲಾಸ್. ಇದೆಲ್ಲನೂ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಚೈಲ್ಡ್ ಕ್ಲಾಸಸ್ ಥರ ಆಯಿತು. ಇಲ್ಲಿ ನಾವು ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಡಿಸ್ಕಷನ್ ಮಾಡ್ತಿಲ್ಲ, ಥ್ರೆಡ್ ಕ್ಲಾಸ್. ಆ ಥ್ರೆಡ್ ಕ್ಲಾಸಲ್ಲಿ ಪಬ್ಲಿಕ್ ವಾಯ್ಡ್ ರನ್ ಅನ್ನೋ ಮೆಥಡ್ ಇದೆ. ಅದನ್ನು ಥ್ರೆಡ್ ಕ್ಲಾಸ್ ನೀವು ಹಾಕ್ಕೊಂಡ್ರೆ ಪಬ್ಲಿಕ್ ವಾಯ್ಡ್ ರನ್ ಒಳಗೇ ನೀವು ಕೋಡಿಂಗ್ ಬರಿಬೇಕು. ಆ ಕೋಡಿಂಗು ಸಿಂಪಲ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಆಗಿ ಇದೆ. ಕ್ಲಾಸ್ ಸಿ ಎಲ್ಲನೂ ಸಿಮಿಲರ್ ಇದೆ, ಲೂಪ್ ಮಾತ್ರ IJK ಅಂತ ತಗೊಂಡಿದ್ದೀನಿ. ಎಲ್ಲದು ನಂಬರ್ಸ್ 1 to 5 ಪ್ರಿಂಟ್ ಆಗೋ ಅಂಥದ್ದು. ನೆಕ್ಸ್ಟ್ ಲುಕ್ ಅಟ್ ದಿ ಮೇನ್ ಕ್ಲಾಸ್ ವಿಚ್ ಇಸ್ ದಿ ಲಾಸ್ಟ್ ಕ್ಲಾಸ್. ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಇದೆಯಲ್ಲ, ಆ ಒಂದು ಲಾಸ್ಟ್ ಕ್ಲಾಸು ಥ್ರೆಡ್ ಟೆಸ್ಟ್ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನ್ಯೂ ಆಬ್ಜೆಕ್ಟ್ ಕ್ರಿಯೇಷನ್ ಆಗಿದೆ. ಇದು ಇನ್ನೊಂದು ಫಾರ್ಮ್ ಆಫ್ ಕ್ರಿಯೇಟಿಂಗ್ ಆಬ್ಜೆಕ್ಟ್ಸ್ ಅಷ್ಟೇ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನಾವು ಎ ಈಕ್ವಲ್ ಟು ನ್ಯೂ ಅಂತ ಬರೆಯೋ ಬದಲು ಎ ಮೆಥಡ್ ಡಾಟ್ ಸ್ಟಾರ್ಟ್ ಅಂತ ಇದೆ ಅಷ್ಟೇ. ನ್ಯೂ ಆಬ್ಜೆಕ್ಟ್ ಏನು ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ಡಾಟ್ ಸ್ಟಾರ್ಟ್, ನೀವು ರನ್ ಮೆಥಡ್ ಹೇಗೆ ನೋಡಿದ್ರೆ ಆ ರೀತಿ ಡಾಟ್ ಸ್ಟಾರ್ಟ್ ಮೆಥಡ್ ಅಂತ. ಇದು ಜಸ್ಟ್ ಇದನ್ನು ನೀವು ಸ್ಪೆಸಿಫೈ ಮಾಡಿದ್ರೆ ಸಾಕು. ನ್ಯೂ ಆಬ್ಜೆಕ್ಟ್ ಡಾಟ್ ಸ್ಟಾರ್ಟ್, ನ್ಯೂ ಆಬ್ಜೆಕ್ಟ್ ಡಾಟ್ ಸ್ಟಾರ್ಟ್, ನ್ಯೂ ಆಬ್ಜೆಕ್ಟ್ ಡಾಟ್ ಸ್ಟಾರ್ಟ್ ಅಂತ ಮೆಥಡ್. ಸ್ಟಾರ್ಟ್ ಮೆಥಡು ನೀವು ಮೆನ್ಷನ್ ಮಾಡಿದ್ರೆ ಆಬ್ಜೆಕ್ಟ್ ಜೊತೆಗೆ ಥ್ರೆಡ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಯಾವ ಥ್ರೆಡ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ, ನೀವು ರನ್ ಮೆಥಡ್ ಒಳಗೆ ಒಂದು ಲೂಪಿಂಗ್ ಹಾಕ್ಕೊಂಡಿರ್ತೀರಲ್ಲ ವಿತ್ ಪ್ರಿಂಟ್ ಸ್ಟೇಟ್ಮೆಂಟ್, ಅದು ಆಗ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. Java C, thread test dot Java, Java so this is the output of the program. ಅಬ್ಸರ್ವ್ ಮಾಡ್ತಾ ಇರ್ಬೋದು. ಫ್ರಮ್ ಥ್ರೆಡ್ ಎ, ಇದು ಫಸ್ಟ್ ಕ್ಲಾಸ್ ಎದು ಪ್ರಿಂಟ್ ಸ್ಟೇಟ್ಮೆಂಟು I = 1 ಅಂತ ಬಂದಿದೆ.
ನಾವಲ್ಲಿ ರಿಮೆಂಬರ್ ಫಾರ್ ಲೂಪಲ್ಲಿ ಐ ವೇರಿಯೇಬಲ್ ತೊಗೊಂಡಿದ್ದೀವಿ. ಐ ಈಕ್ವಲ್ ಟು 1, ಐ ಲೆಸ್ ದೆನ್ 5, ಐ ಪ್ಲಸ್ ಪ್ಲಸ್ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿದೆ. ನೆಕ್ಸ್ಟು ಐ ಈಕ್ವಲ್ ಟು 2 ಪ್ರಿಂಟ್ ಆಗಬೇಕಿತ್ತು. ಯು ಕ್ಯಾನ್ ಅಬ್ಸರ್ವ್ ಫ್ರಮ್ ಥ್ರೆಡ್ ಬಿ, ಕ್ಲಾಸ್ ಬಿದು ಜೆ ಲೂಪ್ ವ್ಯಾಲ್ಯೂ ಪ್ರಿಂಟ್ ಆಗಿದೆ. ಮತ್ತೆ ಅಟ್ ದಿ ಸೇಮ್ ಟೈಮ್ ಕ್ಲಾಸ್ ಎದು ಕ್ಲಾಸ್ ಬಿದೇನೆ ಜೆ ಲೂಪ್ ಪ್ರಿಂಟ್ ಆಗಿದೆ. ಐ ಈಕ್ವಲ್ ಟು 1, ಜೆ ಅಂದರೆ ಬಿ ಕ್ಲಾಸ್ ಲೂಪು, ಕೆ ಅಂದರೆ ಸಿ ಕ್ಲಾಸ್ ಲೂಪು. ಐ ಒನ್ ಟೈಮ್ ಎಕ್ಸಿಕ್ಯೂಷನ್ ಆಗಿದೆ, ಒಂದೇ ಇಟಿರೇಷನ್ ಆಗಿರೋದು, ಇನ್ನೂ 5 ತನಕ ರೀಚೇ ಆಗಿಲ್ಲ. ಬಿಫೋರ್ ದಟ್ ಇದು ಮಧ್ಯೆ ಇಂಟರ್ಫಿಯರ್ ಮಾಡಿದೆ ನೋಡಿ. ಕ್ಲಾಸ್ ಬಿದು ಜೆ ಲೂಪು 1, 2, 3 ಟೈಮ್ಸ್ ಕಂಟಿನ್ಯೂಸ್ ಎಕ್ಸಿಕ್ಯೂಷನ್ ಆಗಿದೆ. ಅಂದರೆ ಅದಕ್ಕೆ ಹೇಗೆ ರ್ಯಾಮ್ ಅಥವಾ ಪ್ರೈಮರಿ ಮೆಮೊರಿ ಅಥವಾ ಏನೇ ರಿಸೋರ್ಸ್ ಇರಲಿ, ಅದು ಹೇಗೆ ಅವೈಲಬಿಲಿಟಿ ಆಗಿದೆ ಈ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ, ಆ ಬೇಸಿಸ್ ಮೇಲೆ ಈ ನಂಬರ್ಸು ಪ್ರಿಂಟ್ ಆಗಿದೆ. ಸಿ ನೆಕ್ಸ್ಟು ಇನ್ನು ಐ ಒಂದೇ ಇಟಿರೇಷನ್ ಕಂಪ್ಲೀಟ್ ಆಗಿರೋದು. ಜೆ 1, 2, 3 3 ಇಟಿರೇಷನ್ ಕಂಪ್ಲೀಟ್ ಮಾಡ್ಕೊಂಡಿದೆ. ಸಿ ಇನ್ನು ಜೆ ರನ್ ಆಗ್ತಾ ಇದೆ, ಇನ್ನೂ 4, 5 ಪೆಂಡಿಂಗ್ ಇದೆ. ಐನಲ್ಲಂತೂ ಇನ್ನೂ 2, 3, 4, 5 ಪೆಂಡಿಂಗ್ ಇದೆ. ಆಗಲೇ ಇನ್ ಬಿಟ್ವೀನ್ ಸಿ ರನ್ ಆಗ್ತಿದೆ. ಅಂದರೆ ರಿಸೋರ್ಸು ಯಾವುದಕ್ಕೆ ಸಿಕ್ಕಿದೆ ಅದು ತನ್ನಲ್ಲಿನ ಇಟಿರೇಷನ್ ಲೂಪಿಂಗ್ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡ್ತಾ ಹೋಗಿದೆ. ಕೆ ಲೂಪು 1, 2, 3 ಪ್ರಿಂಟ್ ಮಾಡ್ತು. ಆ 3 ಪ್ರಿಂಟ್ ಮಾಡಿ ಸ್ಟಾಪ್ ಆದ ತಕ್ಷಣ ಥ್ರೆಡ್ ಎ ತನ್ನ ಇಟಿರೇಷನ್ ಕಂಟಿನ್ಯೂ ಮಾಡ್ತು, ಐ ಈಕ್ವಲ್ ಟು 2 ಅಂತ ನೋಡಿ. ಈಗ ಚಾನ್ಸ್ ಸಿಕ್ಕಿದೆ ಐಗೆ ರನ್ ಆಗೋಕ್ಕೆ. ಸ್ಟಾರ್ಟಿಂಗ್ ಅದೇ ರನ್ ಆಗಿದ್ದು, ಅಟ್ ದಿ ಸೇಮ್ ಟೈಮ್ ಬಿ ಸಿ ರನ್ ಆಗ್ತಿತ್ತು. ನೆಕ್ಸ್ಟ್ ಎ ರನ್ ಆಗಿದೆ. ಸಿಗೆ 4th ಇಟಿರೇಷನ್ ರನ್ ಆಗೋಕ್ಕೆ ಚಾನ್ಸ್ ಸಿಕ್ಕಿದೆ. ನೆಕ್ಸ್ಟು ಬಿ 4, 5 ಪೆಂಡಿಂಗ್ ಇತ್ತಲ್ಲ, 1, 2, 3 ರನ್ ಆಗಿದೆ. 4, 5 ಪೆಂಡಿಂಗ್ ಇದ್ದಿದ್ದು ಇಲ್ಲಿ ರನ್ ಮಾಡ್ಕೊಂಡಿದೆ. ಇನ್ನು ಒಂದು ಇಟಿರೇಷನ್ ಸಿದು ಇತ್ತು, ಅದು ಇದು ಕಂಪ್ಲೀಟ್ ಮಾಡ್ಕೊಂಡಿದೆ. ಅದಾದಮೇಲೆ ಇದು ಕಂಪ್ಲೀಷನ್ ಆಗಿದ್ದರಿಂದ 5 ಥ್ರೆಡ್ ಸಿ ಕ್ಲೋಸ್ ಆಗೋಯ್ತು. ಯಾಕಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಐ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಇದೆ. ಸೊ ಎಕ್ಸಿಟ್ ಆಯಿತು, ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟು ಬಿ ಕ್ಲಾಸು ಎಕ್ಸಿಟ್ ಆಯಿತು. 4 and 5 ರನ್ ಆಗಿರೋದ್ರಿಂದ ಲಾಸ್ಟ್ ಇಟಿರೇಷನ್. ಇಲ್ಲಿ 2 ಇಟಿರೇಷನ್ಸ್ ಆಗಿದೆ. ಐ ಈಕ್ವಲ್ ಟು 3 ಇಲ್ಲಿ ರನ್ ಆಗ್ತಿದೆ. ಸಿಯಿಂದ ಎಕ್ಸಿಟ್ ಆಗೋ ಟೈಮಲ್ಲಿ ಐ ತನ್ನ 3rd ಇಟಿರೇಷನ್ ಎಕ್ಸಿಕ್ಯೂಟ್ ಮಾಡಿಕೊಂಡಿದೆ. ನೆಕ್ಸ್ಟು ಬಿ ಎಕ್ಸಿಟ್ ಆಗೋ ಟೈಮಲ್ಲಿ 4 and 5 ತನ್ನ 2 ಇಟಿರೇಷನ್ ಕಂಪ್ಲೀಟ್ ಮಾಡಿಕೊಂಡು ಎಕ್ಸಿಟ್ ಫ್ರಮ್ ಎ ಆಗಿದೆ. ಇದೆಲ್ಲನೂ ತನಗೆ ರಿಸೋರ್ಸಸ್ ಸಿಕ್ಕಿದಾಗೆ ಪ್ಯಾರಲಲ್ ಮ್ಯಾನರಲ್ಲಿ ರನ್ ಆಗ್ತಾ ಇದೆ ಇದೆಲ್ಲ. So this concept is called as multi-threading concept. Remember, you need to make use of thread class, public run method, and you need to assign start method to the created objects to make the objects which is belonging to that particular class in a parallel manner. Thank you all.